ಇವತ್ತಿನ ವಿಷಯ ಭಕ್ತಿಯಿಂದ ಸತ್ಯದೆಡೆಗೆ. ಏನು ಭಕ್ತಿ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಯಾಕೆ ಭಕ್ತಿಯಿಂದ ಸತ್ಯ ಕಡೆ ಹೋಗ್ಬೇಕು? ಆಧ್ಯಾತ್ಮ ಅಂತಕ್ಕಂಥ ಅಥವಾ ಒಂದು ದಾರಿ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಶಬ್ದದಿಂದ ಪ್ರಾರಂಭ ಆಗುತ್ತೆ. ಶಬ್ದದಿಂದ ಪ್ರಾರಂಭ ಆಗುತ್ತೆ. ಅದು ಆ ನಿಶಬ್ದದ ಕಡೆಗೆ ಪ್ರಯಾಣ ಮಾಡುತ್ತೆ. ಅಲ್ಲಿ ಕೊನೆ ಆಗುತ್ತೆ. ಇಲ್ಲಿ ಪ್ರಾರಂಭ ಆಗಿ ಶಬ್ದದಿಂದ ಪ್ರಾರಂಭ ಆಗಿ ನಿಶಬ್ದದಲ್ಲಿ ಎಂಡ್ ಆಗುತ್ತೆ. ಏನು ಶಬ್ದ ಅಂದ್ರೆ ಏನು? ನಿಶಬ್ದ ಅಂದ್ರೆ ಏನು? ಶಬ್ದ ಅಂದ್ರೆ ಬಾಹ್ಯ ಪ್ರಪಂಚ, ಹೊರಗಡೆ ಪ್ರಪಂಚ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹುಡುಕಕ್ ಪ್ರಾರಂಭ ಮಾಡ್ತೀವಿ ನಾವು. ಏನು 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 ಏನು? ಯಾರೋ ಭಗವಂತ ಅಂದ್ರೆ ಯಾರು? ಫಸ್ಟ್ ಏನು ಆ ಭಗವಂತ ಯಾರು ಅಂತ ಹುಡುಕ್ತಿವಿ. ಕೊನೆಗೆ ನಿಶ್ಶಬ್ದ ಆದಾಗ ನಾನೇ ಭಗವಂತ ಅಂತ ಗೊತ್ತಾಗುತ್ತೆ. ಅದೇ ಭಕ್ತಿಯಿಂದ ಸತ್ಯದೆಡೆಗೆ. ಫಸ್ಟ್ ಏನು? ನಿಶ್ ಶಬ್ದ, ಬಾಹ್ಯ ಪ್ರಪಂಚ. ಹೋಗ್ತೀವಿ. ಏನು? ಯಾರು ಭಗವಂತ ಅಂತ ಪೂಜೆಗಳು ಮಾಡ್ತೀವಿ. ಭಗವಂತ ನನಗೆ ದರ್ಶನ ಕೊಡು, ಸಾಕ್ಷಾತ್ಕಾರ ಕೊಡು. ಆ ತೀರ್ಥಯಾತ್ರೆಗೆ ಹೋಗ್ತೀವಿ, ಗಂಗೆಗೆ ಹೋಗ್ತೀವಿ, ಗಂಗೆಯಲ್ಲಿ ಮುಳುಗ್ತೀವಿ, ಕಾಶಿಗೆ ಹೋಗ್ತೀವಿ, ಇನ್ನೆಲ್ಲೋ ಹೋಗ್ತೀವಿ ಸುಮ್ನೆ ತೀರ್ಥಯಾತ್ರೆಗಳು ಅಂತ, ಆ ದೇವ್ರಂತ ಈ ದೇವ್ರಂತ, ಕಾಲ್ನಡಿಗೆ ಅಂತ. ಅಮಾವಾಸ್ಯೆ ಬಂದ್ರೆ ಹೋಗ್ತೀವಿ, ಹುಣ್ಣಿಮೆ ಬಂದ್ರೆ ಹೋಗ್ತೀವಿ ದೇವಸ್ಥಾನಕ್ಕ. ನಾನು ಹೋಗಿದ್ದೆ ಒಂದ್ ಟೈಮಲ್ಲಿ. ಅಜ್ಞಾನ ಇತ್ತು ನನಗೆ ಇವಾಗ, ಹಂಗಾಗಿ ಹೋಗ್ತಿದ್ದೆ ನೋಡಿ. ಅಂದ್ರೆ ಅಲ್ಲಿ ಶಬ್ದ, ಬಾಹ್ಯ ಪ್ರಪಂಚ, ಸೌಂಡ್ ಇದೆ ಅಲ್ಲಿ. ಅಂದ್ರೆ ನಿನ್ನ ದೇಹನ, ಮನ್ಸನ್ನ ಕೆಲಸ ಮಾಡ್ತಿದೆ ಅಲ್ಲಿ ಇನ್ನು. ಬಟ್ ಸತ್ಯದಲ್ಲಿ ಮನ್ಸು ದೇಹ ಕೆಲಸ ಮಾಡಲ್ಲ. ಆತ್ಮ ಆತ್ಮ ಜೊತೆ ಒಂದಾಗ್ತೀವಿ, ನಮ್ ಜೊತೆ ನಾವು ಒಂದಾಗ್ತೀವಿ. ಭಕ್ತಿ ಅಂದ್ರೆ ಏನು? ಭಗವದ್ಗೀತೆ ಏನ್ ಹೇಳುತ್ತೆ? ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂತ ಹೇಳುತ್ತೆ ಭಗವದ್ಗೀತೆ. ಏನು ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂದ್ರೆ ಏನು? ಸ್ವಸ್ವರೂಪ, ನಿನ್ನ ಸ್ವರೂಪ ಜೊತೆ ನೀನು ಒಂದಾಗಿ ನಿನ್ನ ನೀನು ಅರ್ಥಕಂತೀಯಲ್ಲ, ಅದೇ ಭಕ್ತಿ. ಎಷ್ಟು ಸ್ಪಷ್ಟವಾಗಿ ಹೇಳಿದೆ ಭಗವದ್ಗೀತೆ. ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. ನೋಡು, ನಿನ್ನ ಒಂದು ಸ್ವರೂಪನ ನೀನು ಸಂಪೂರ್ಣವಾಗಿ ತಿಳ್ಕಂತೀಯಲ್ಲ, ಅದೇ ಭಕ್ತಿ. ಬಟ್ ಮನುಷ್ಯ ಏನ್ ಮಾಡ್ತಿದಾರೆ? ಭಗವದ್ಗೀತೆ ಇಟ್ಟ ಮನೇಲಿ ಇಡ್ತಾನೆ, ಕೃಷ್ಣನ ಪೂಜೆ ಮಾಡ್ತಾರೆ. ಕೃಷ್ಣ ಎಂತ ಮೂರ್ಖ ನೀನು ಅಂತ ನಗ್ತಾ ಇದ್ದಾನೆ ಕೃಷ್ಣ. ನೋಡಿ, ನಾನು ಎಷ್ಟೋ ಸಾವಿರಾರು ವರ್ಷಗಳಿಂದಾನೇ ಹೇಳಿದೆ ನಿನಗೆ, ನನ್ನ ಪೂಜೆ ಮಾಡಿದ್ರೆ ಭಕ್ತಿ ಅಲ್ಲ. ಆತರ ಕೆಲಸ ಯಾವ ಪ್ರಾಣಿನೂ ಮಾಡಲ್ಲ. ಮನುಷ್ಯ ಆಕ್ಚುಲಿ ಪ್ರಜ್ಞಾ ಸ್ಥಿತಿಯಲ್ಲಿ ಪ್ರಾಣಿಗಿಂತ ಮುಂದಿದ್ದಾನೆ. ಪ್ರಾಣಿಗಳಿಗೆ ಆ ಒಂದು ಪ್ರಜ್ಞೆ ಇಲ್ಲ. ಅವಕ್ಕೆ ತಿನ್ನೋದು ಮಲಗೋದು ಬಿಟ್ರೆ ಏನು ಗೊತ್ತಿಲ್ಲ, ಪ್ರಾಣಿ ಪ್ರಪಂಚ. ಬಟ್ ಮನುಷ್ಯ ಪ್ರಪಂಚಕ್ಕೇನು? ತಿನ್ನೋದು ಮಲಗೋದು ಬಿಟ್ಟು ಮುಂದಿನ ಇನ್ನೊಂದು ಗೊತ್ತಿದೆ. ಅವನಿಗೆ ಗೊತ್ತಿದೆ, ಬಟ್ ಅದು ಅರ್ಥ ಆಗ್ತಿಲ್ಲ ಅಷ್ಟೇ. ಯಾಕೆ ಅರ್ಥ ಆಗ್ತಿಲ್ಲ ಅಂದ್ರೆ ಅವನು ತನ್ನಂತಾನ್ ಬಿಟ್ಬಿಟ್ಟಿದ್ದಾನೆ, ತನ್ನಂತಾನ್ ಮರ್ತಿದ್ದಾನೆ, ಸ್ವಸ್ವರೂಪನ್ನ ಬಿಟ್ಕೊಂಡ್ಬಿಟ್ಟಿದ್ದಾನೆ. ಸ್ವಸ್ವರೂಪ ಅಂದ್ರೆ ಏನ್ ಅನ್ಕೊಂಡಿದ್ದಾನೆ? ಈ ದೇಹನ ಅನ್ಕೊಂಡಿದ್ದಾನೆ. ನಾನು ಚನ್ನಬಸವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ನಿನ್ನಂತ ಮೂರ್ಖ ಯಾರಿಲ್ಲ ಅಂತಾನೆ. ಆ ನಾನು ಚನ್ನಬಸವ ಅಲ್ಲ. ಅವನೊಂದು ಹೆಸರಿದೆ ಅಷ್ಟೇ, ಈ ದೇಹಕ್ಕೊಂದು ಹೆಸರಿದೆ. ಸ್ವಸ್ವರೂಪ ತಿಳ್ಕೊಳ್ಳಿ ಮಾಸ್ಟರ್. ಸ್ವಂತ ಸ್ವರೂಪ ಏನು? ಸ್ವರೂಪ ಅಂದ್ರೆ ಏನು? ನಾನ್ ಯಾರು ಅಂತ ರಮಣ ಮಹರ್ಷಿ ಮನೆ ಬಿಟ್ಟು ಹೋದ ಹುಡುಗ. ಇನ್ನೂ ಒಂದು 15 ವರ್ಷ ಹುಡುಗ ಹೋದ. 70 ವರ್ಷ ಆದ್ರೂ ಕೂಡ ದೇವಸ್ಥಾನಕ್ಕೆ ಹೋಗೋದು ಬಿಡೋದಿಲ್ಲ ಈ ಮೂರ್ಖರು ಜನರು. ನೋಡಿ, ಆ ದೇವ್ರ ಏನ್ ಮಾಡ್ತಾನೆ, ಈ ದೇವ್ರ ಏನ್ ಮಾಡ್ತಾನೆ, ಧ್ಯಾನಕ್ಕೆ ಬಂದ್ರೆ ಬಿಡಲ್ಲ. ಆ ಮಾಸ್ಟರ್ ಏನೋ ಕೊಡ್ತಾನೆ, ಈ ಮಾಸ್ಟರ್ ಏನೋ ಕೊಡ್ತಾನೆ. ನಿನ್ನ ಸ್ವರೂಪ ನಿನಗೆ ಎಲ್ಲ ತನಕ ಅರ್ಥ ಆಗಲ್ವೋ ಅಲ್ಲೇ ತನಕ ತಿರುಗಾಟ, ಅಲ್ಲೇ ತನಕ ಶಬ್ದನೇ. ಶಬ್ದದಲ್ಲಿ ಏನಿದೆ? ಸುಮ್ಮನೆ ಸುಮ್ಮನೆ ಸ್ವಲ್ಪ ಸಮಾಧಾನ ಅಷ್ಟೇ. ಆ ಕ್ಷಣಿಕವಾಗಿ ಸಿಗುತ್ತೆ ಅಷ್ಟೇ. ಶಬ್ದದಲ್ಲಿ ಸ್ವಲ್ಪ ಏನೋ ಏನು ಮನ್ಸಿಂದ ಆತ್ಮ ಒಂದು ಸ್ಪರ್ಶ ಆಗ್ಬೋದು ಅಷ್ಟೇ, ಸ್ವಲ್ಪ ಹೊತ್ತು.
ಎಷ್ಟೊತ್ತು ಒಂದು ಕ್ಷಣ ಆಗುತ್ತೆ ಅಷ್ಟೇ, ಒಂದು ನಿಮಿಷ ಆಗ್ಬೋದು. ಬಟ್ ಯಾವಾಗ ಆ ಶಬ್ದದಿಂದ ನಿಶ್ಶಬ್ದತೆಗೆ ಹೋಗ್ತೀವಿ 24/7 ಯಾವಾಗ್ಲೂ ಕೂಡ ಆ ಒಂದು ಸಮಾಧಾನ ಸಿಗುತ್ತೆ. ಅದೇ ಆನಂದ. ಎಲ್ಲರೂ ಹಾಗಾಗಿ ಈ ಒಂದು ಅಸತ್ಯದಿಂದ ಅಥವಾ ಭಕ್ತಿಯಿಂದ ಸತ್ಯಕ್ಕೆ ಹೋಗ್ಬೇಕು. ಏನು ಸತ್ಯ ಅಂದ್ರೆ, ಸತ್ ಅಂದ್ರೇನೆ ಆತ್ಮ. ಸಂಸ್ಕೃತದಲ್ಲಿ ಸತ್ ಅಂತ ಪದಕ್ಕೆ ನೋಡಿ ಅರ್ಥ ನೋಡಿ ಆತ್ಮ ಅಂತ ಇರುತ್ತಲ್ಲಿ. ನೋಡಿ. ಎಲ್ಲವೂ ಇದಾವೆ ಸತ್ಯಗಳು. ಬಟ್ ಮನುಷ್ಯಗೆ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಕೇಳಿಸ್ಕೊಂತಿದ್ದಾನೆ, ಬಿಡ್ತಿದ್ದಾನೆ. ಯಾಕೆ ಅಂತಂದ್ರೆ ಧ್ಯಾನ ಇಲ್ಲ. ತನ್ನ ಒಂದು ಸ್ವರೂಪನ ತನಗೆ ಅರ್ಥ ಆಗಿಲ್ಲ. ಸುಮ್ನೆ ಹೇಳ್ತಿದ್ದಾನೆ. ಭಗವದ್ಗೀತೆ ಹೇಳುತ್ತೆ. ವಚನ ಸಾಹಿತ್ಯ ಹೇಳುತ್ತೆ. ನೀನು ಆತ್ಮ, ಆತ್ಮ ಅಂತ. ಲಿಂಗ ಅಂದ್ರೆ ಆತ್ಮ. ಮತ್ತೆ ಹೋಗ್ತಾನೆ ಬಸವಣ್ಣನ ಪೂಜೆ ಮಾಡ್ತಾನೆ. ಇದಲ್ಲ ಭಕ್ತಿ. ಇದು ಅರ್ಥ ಇಲ್ಲದ ಕೆಲ್ಸ ಇದು. ಈ ಕೆಲ್ಸದಲ್ಲಿ ಏನು ಇದು ಕೆಲ್ಸ ಇದು ಫಸ್ಟು. ಆಧ್ಯಾತ್ಮ ಕೆಲ್ಸ ಅಲ್ಲ. ಆಧ್ಯಾತ್ಮ ಅಂತಕ್ಕಂಥದ್ದು ಕೆಲ್ಸ ಇಲ್ದೇ ಇರ್ತಕ್ಕಂಥ ಸ್ಥಿತಿ, ಶೂನ್ಯ ಸ್ಥಿತಿ, ಖಾಲಿ ಅಲ್ಲಿ. ಎಲ್ಲ ಬಿಡ್ತೀವಿ. ಈ ದೇಹನ ಬಿಡ್ತೀವಿ, ಮನಸ್ಸನ್ನ ಬಿಡ್ತೀವಿ, ಬುದ್ಧಿನ ಬಿಡ್ತೀವಿ. ಯಾಕಂದ್ರೆ ಟೆಂಪರರಿ ಥಿಂಗ್ಸ್ ಇವೆಲ್ಲ. ಇವೆಲ್ಲ ಒಂದಿನ ಹೋಗೇ ಹೋಗ್ತವೆ. ನಿನ್ನಿಂದ ಕಳ್ಚ್ಕೊಂಡ್ ಹೋಗ್ತವೆ. ಯಾವುದು ನಿತ್ಯ, ಯಾವುದು ಯಾವತ್ತೂ ಶಾಶ್ವತವಾದದ್ದು ಅದನ್ನ ಹಿಡ್ಕಂತೀವಿ ನಾವು. ಸತ್ಯಕ್ಕೆ ಬಂದ್ರೆ. ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಯಾವಾಗ ಆ ಒಂದು ಭಕ್ತಿ ಬಿಟ್ಟು ಸತ್ಯ ಕಡೆ ಹೋಗ್ತೀವಿ, ಆವಾಗ ನಿನ್ನ ಗುಣಗಳಲ್ಲೂ ಕೂಡ ಪರಿವರ್ತನೆ ಕಾಣುತ್ತೆ. ಆ ರಜೋಗುಣ, ತಮಸ ಗುಣ, ಸಾತ್ವಿಕ ಗುಣದಿಂದ ನಿರ್ಗುಣಕ್ಕೆ ಬರ್ತೀವಿ. ಗುಣಾತೀತ ಆಗ್ತೀವಿ ನಾವು. ಅಂದ್ರೆ ನಿನಗೆ ಯಾವುದು ಸಂಬಂಧ ಇರಲ್ಲ ಇಲ್ಲಿ. ಭೂಮಿ ಮೇಲೆ ಯಾವುದು ಸಂಬಂಧ ಇರಲ್ಲ. ಇರ್ತೀಯ ಬಟ್ ಸಂಬಂಧ ಇರಲ್ಲ. ಒಂದು ಎಲೆ ಮೇಲೆ ನೀರು ಬಿದ್ರೆ, ಆ ಎಲೆಗೆ ನೀರು ಅಂಟಲ್ಲ. ಹಂಗಿರ್ತೀಯ ನೀನು. ಅವಾಗ ದುಃಖ ಇರೋದಿಲ್ಲ ನಿನಗೆ. ಬಂಧ ಇರೋದಿಲ್ಲ. ಬಂಧ ಒಂದು ಬಿಟ್ರೆ ಒಂದು ಸಿಗುತ್ತೆ. ಏನ್ ಬಿಟ್ರೆ? ಬಂಧ ಬಿಟ್ರೆ ಮುಕ್ತಿ ಸಿಗುತ್ತೆ. ಪ್ರತಿ ಪ್ರಾಣಿ ಪಕ್ಷಿ ಕೂಡ ನೋಡಿ, ಆ ಮಗುವು ಸ್ವಲ್ಪ ಒಂದು ಪಕ್ಷಿ ಮೊಟ್ಟೆ ಹಾಕಿದೆ. ಮೊಟ್ಟೆಯಿಂದ ಮರಿ ಬರುತ್ತೆ. ಮರಿ ಬಂದು ಸ್ವಲ್ಪ ಹಾರಾಕ್ ಬಿಟ್ಟು ಹಾರ್ತಿದೆ ಅಂದ್ಕೊಳ್ಳಿ. ಆ ಪಕ್ಷಿ ತಾಯಿಗೆ ಮಗುವಿಗೆ ಸಂಬಂಧ ಇಲ್ಲ. ಅಂದ್ರೆ ಅಲ್ಲಿ ಮಾಸ್ಟರಿ ಇದೆ ಅಲ್ಲಿ. ಅಲ್ಲಿ ಸತ್ಯದಲ್ಲಿ ಬದುಕ್ತಿದಾವೆ ಅವು. ಅಂದ್ರೇನು? ಡಿಪೆಂಡೆನ್ಸಿ ಇಲ್ಲ. ಅಂದ್ರೆ ಅವು ಯಾಕೆ ಡಿಪೆಂಡೆನ್ಸಿ ಅಂತಕ್ಕಂಥ ಒಂದು ಅವಕ್ಕ ಆ ಒಂದು ಕ್ವಾಲಿಟಿ ಎಲ್ಲಿಂದ ಬಂತಂದ್ರೆ, ಅವು ಯಾವಾಗ್ಲೂ ಒಂದಾಗ್ತಿದಾವೆ. ಈ ಬ್ರಹ್ಮಾಂಡ ಜೊತೆ ಒಂದಾಗಿದಾವೆ. ಈ ಸೃಷ್ಟಿ ಜೊತೆ ಒಂದಾಗಿದಾವೆ. ಮನುಷ್ಯನೇನೋ ಆ ಸೃಷ್ಟಿ ಜೊತೆ ಒಂದಾಗಿಲ್ಲ. ಸಪರೇಟ್ ಆಗಿದ್ದಾನೆ. ಯಾಕೆ ಸಪರೇಟ್ ಆಗಿದ್ದಾನಂದ್ರೆ, ಅವನತ್ರ ಈ ಮನ್ಸು, ದೇಹ, ಬುದ್ಧಿ ಕೆಲಸ ಮಾಡ್ತಿದಾವೆ. ಅವೇ ತಾಂಡವಾಡ್ತಿದಾವೆ. ಎಲ್ಲೇ ತನಕ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ಟೆಂಪರರಿ ಥಿಂಗ್ಸ್ ಕೆಲಸ ಮಾಡ್ತವೆ. ಅನಿತ್ಯ ಕೆಲಸ ಮಾಡುತ್ತೆ. ಅನಿತ್ಯ ಅಂದ್ರೇನು? ಈ ದೇಹ ಅನಿತ್ಯ, ಮನಸ್ಸು ಅನಿತ್ಯ, ಬುದ್ಧಿ ಅನಿತ್ಯ. ಯಾವಾಗ ನಾವು ಈ ಟೆಂಪರರಿ ಥಿಂಗ್ಸ್ ಇಂದ ದೂರ ಆಗ್ತೀವಿ, ನಮ್ಮ ಸ್ವರೂಪ ನಾವು ಅರ್ಥ ಮಾಡ್ಕೊಂತೀವಿ, ಅವಾಗ ಸತ್ಯದ ಜೊತೆ ಬದುಕ್ತೀವಿ. ನೆಕ್ಸ್ಟ್ ಡೇ ಸಾವು ಬಂದ್ರು ಕೂಡ ಓಕೆ ಅಂತೀವಿ. ತಿಳ್ಕೊಳ್ಳಿ ಮಾಸ್ಟರ್ಸ್. ಅಂದ್ರೆ ನಿನ್ನಲ್ಲಿ ಆ ಒಂದು ಸತ್ಯದ ಅರಿವಾಯ್ತು ನಿನಗೆ. ಸೆಲ್ಫ್ ರಿಯಲೈಸೇಷನ್ ಆಯ್ತು. ಅದು ಆಗುತ್ತೆ. ಆ ಸತ್ಯದಿಂದ ಸತ್ಯಕ್ಕೆ ಬಂದಾಗ, ಭಕ್ತಿಯಿಂದ ಸತ್ಯಕ್ಕೆ ಬಂದಾಗ ನಿನ್ನ ಬಗ್ಗೆ ನೀನು ತಿಳಿತೀಯ. ಸ್ವಸ್ವರೂಪ ಅನುಸಂಧಾನ. ಆ ಒಂದು ಸ್ವಸ್ವರೂಪ ಜೊತೆ ಅನುಸಂಧಾನ ಆಗ್ತಿ. ಯಾವಾಗ್ಲೂ ಒಂದಾಗಿರ್ತೀಯ ನಿನ್ ಜೊತೆ ನೀನು. ನಿನ್ ಜೊತೆ ನೀನು ಒಂದಾದಾಗ ಒಂದೊಂದು ವಿಷಯ ತಿಳಿತಾನೆ ಹೋಗುತ್ತೆ. ಆ ಎಷ್ಟೆಷ್ಟು ವಿಷಯ ತಿಳಿದಷ್ಟು ಕೂಡ ಆನಂದ ಆಗುತ್ತೆ ನಿನಗೆ. ಆವಾಗ ಈ ಒಂದು 4 ದಿನದ ವಿಷಯಗಳನ್ನ ಬಿಟ್ಬಿಡ್ತೀಯ ನೀನು. ಅದಕ್ಕೆ ಎಷ್ಟು ಕೊಡಬೇಕು ಇಂಪಾರ್ಟೆನ್ಸ್ ಅಷ್ಟೇ ಕೊಡ್ತೀಯ ಹೊರತು, ಅದ್ರಲ್ಲೇ ಮುಳುಗಿರಲ್ಲ. ನೀನ್ ಸಂಸಾರದಲ್ಲಿ ಮುಳುಗಲ್ಲ, ಸಮಾಜದಲ್ಲಿ ಮುಳುಗಲ್ಲ, ಹೆಸರು ಬೇಕಂತ ಓಡಲ್ಲ, ದುಡ್ಡು ಬೇಕಂತ ಓಡಲ್ಲ. ನೋಡಿ. ಅವಾಗ ಏನಿದೆ? ಓಡಾಟ ಯಾವಾಗ ನಿಲ್ಲುತ್ತೆ? ನಿನಗೆ ಆನಂದ ತನ್ನಷ್ಟತಾನೆ ಬರುತ್ತೆ. ನಿನ್ನ ಸ್ವರೂಪ ನೀನು ಅರ್ಥ ಮಾಡ್ಕೊಂಡಿಲ್ಲ. ನಿನ್ನಲ್ಲೇ ಎಲ್ಲ ಇದೆ. ಅಹಂ ಬ್ರಹ್ಮಾಸ್ಮಿ ಮತ್ತೆ. ಗೊತ್ತಾಗುತ್ತೆ ನಿನಗೆ ನಿನ್ನ ಸ್ವರೂಪ ಅರ್ಥ ಮಾಡ್ಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನಾದ್ರು ಅರ್ಥ ಆಗುತ್ತೆ. ಅಹಂ ಬ್ರಹ್ಮಾಸ್ಮಿ ಅರ್ಥ ಆಗ್ಬೇಕಂತ ಆದಿಶಂಕರಾಚಾರ್ಯ ಫೋಟೋ ಇಟ್ಕೊಂಡು ದಿನೆಲ್ಲ 1 ವರ್ಷ ಎಲ್ಲ ಪೂಜೆ ಮಾಡೋದು ಏನು ಅರ್ಥ ಆಗುತ್ತೆ? ಇನ್ನು ದೂರ ಆಗ್ತೀಯ ನೀನು. ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗಲ್ಲ. ಆ ಫೋಟೋ ಪೂಜೆ ಮಾಡಿದ್ರೆ ಅಹಂ ದೇಹಾಸ್ಮಿ ಅಂತ ಗೊತ್ತಾಗುತ್ತೆ. ಅಷ್ಟೇ ನೀನು. ದೇಹದಲ್ಲೇ ಇರ್ತೀಯ ನೀನು. ಯಾಕಂದ್ರೆ ಕೆಲ್ಸ ಮಾಡ್ತಿದ್ಯ ನೀನು. ಕೆಲ್ಸ ಅಲ್ಲ ಆಧ್ಯಾತ್ಮ. ಆ ಕಾರ್ಯಾತೀತ ಆಧ್ಯಾತ್ಮ.
ಅಂದ್ರೆ ದೇಹ, ಮನಸ್ಸು, ಬುದ್ಧಿ ದಾಟಿದ್ದು ಆಧ್ಯಾತ್ಮ. ಎಲ್ಲ ತನಕ ದೇಹ, ಮನಸ್ಸು, ಬುದ್ಧಿಯಲ್ಲಿದೆಯಾ, ನೀನು ಡಿಪೆಂಡ್ ಆಗಿದೆಯಾ ಇನ್ನೊಬ್ರ ಮೇಲೆ. ನನಗೆ ಇನ್ಯಾರೋ ಏನೋ ಕೊಡ್ತಾರೆ, ಇನ್ಯಾರೋ ಏನೋ ಕೊಡ್ತಾರೆ ಅಂತಿದ್ಯಾ? ಅಂದ್ರೆ ನಿನ್ನ ಸ್ವರೂಪ ನಿನಗೆ ಅರ್ಥ ಆಗಿಲ್ಲ. ಕೊಡೋನು ಯಾರಿಲ್ಲ ಅಂತ ಗೊತ್ತಿಲ್ಲ ನಿನಗೆ ಫಸ್ಟು. ಅಂದ್ರೆ ನಿನ್ನ ಹುಡುಕಕ್ ಪ್ರಾರಂಭ ಮಾಡಿದೀಯ ಅಂತ ಇನ್ನು. ಕೊನೆ ಆಗಿಲ್ಲ, ನಿನ್ನ ಹುಡುಕಾಟ ಕೊನೆ ಆಗಿಲ್ಲ. ಬುದ್ಧ ಮನೆ ಬಿಟ್ಟು ಹೋಗ್ತಾನೆ. ರಾಜ 30 ವರ್ಷಕ್ಕೆ ಬಿಟ್ಟು ಹೋಗ್ತಾನೆ ಮನೆ. ಏನಕ್ಕೆ ಹೋಗ್ತಾನೆ? ಆ ಸತ್ಯ ಹುಡುಕಕ್ ಹೋಗ್ತಾನೆ ಅವನು. ಏನು ಸತ್ಯ ಅಂತ. ವೈರಾಗ್ಯ ಬಂತು ಬುದ್ಧಗೆ. ಒಂದ್ ಸಾವು ನೋಡ್ತಾನೆ, ವಯಸ್ಸಾದವ್ರು ನೋಡ್ತಾನೆ, ರೋಗ ರೋಗಿಷ್ಠ ನೋಡ್ತಾನೆ. ವೈರಾಗ್ಯ ಬಂತು ಬುದ್ಧಗೆ. ಹೊರಗೆ ಹೋಗ್ತಾನೆ. ಹುಡುಕಾಟ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಭಕ್ತಿ ಪ್ರಾರಂಭ ಆಯ್ತು, ಸತ್ಯ ಪ್ರಾರಂಭ ಆಗ್ಲಿಲ್ಲ. ನೀವು ಗುಡಿಗೆ ಅಲ್ದ್ರೆ, ಯಾರೋ ಹತ್ರ ಅಲ್ದ್ರೆ ಅಲ್ಲಿ ಭಕ್ತಿ ಅದು. ಅದು ನಾವ್ ಅನ್ಕೊಂಡಿದ್ವಿ ಭಕ್ತಿ ಅಂತ. ಅಲ್ಲಿ ಡಿಪೆಂಡೆನ್ಸಿ ಇದೆ ಅಷ್ಟೇ, ಭಕ್ತಿ ಕೂಡ ಅಲ್ಲ ಅದು. ಯಾಕಂದ್ರೆ ಸ್ವಂತ ಸ್ವರೂಪ ಅಲ್ಲ. ಸ್ವಂತ ಸ್ವರೂಪನೇ ಭಕ್ತಿ. ನಾವು ಸ್ವಂತ ಸ್ವರೂಪ ಜೊತೆ ಒಂದಾಗಿಲ್ಲ. ತಿಳ್ಕೊಳ್ಳಿ ಮಾಸ್ಟರ್ಸ್. ನಾವು ಸ್ವಂತ ಸ್ವರೂಪದ ಜೊತೆ ಎಲ್ಲಿ ತನಕ ಒಂದಾಗಲ್ವೋ, ಅಲ್ಲೇ ತನಕ ನಾವು ಭಕ್ತಿಗ್ ಬರಲ್ಲ ಆಕ್ಚುಲಿ. ಹುಡುಕಾಟ ಅಷ್ಟೇ ಅದು. ಇನ್ನು ತಿರುಗಾಟ ಅದು. ಬುದ್ಧ ಹುಡುಕ್ದ ಆ ಗುರು ಹತ್ರ ಹೋದ, ಈ ಗುರು ಹತ್ರ ಹೋದ. ಅವ್ರೆಲ್ಲ ಹೇಳಿದ್ದು ಚಾಚು ತಪ್ಪದೆ ಮಾಡ್ದ. ಕೊನೆಗೆ ಏನಾಯ್ತು? ಕಣ್ಣು ಮುಚ್ಚಿ ತನ್ನ ಉಸಿರಾಟ ಗಮನಿಸ್ದ. ಪೂರ್ವ ಜನ್ಮದ ಒಂದು ಜ್ಞಾನದಿಂದ. ಎಲ್ಲ ಮಾಡ್ದೆ ನೋಡೋಣ ಈ ಉಸಿರಾಟ ಗಮನಿಸೋಣ ಅಂತ ಪ್ರಾರಂಭ ಮಾಡಿದಾಗ 2 ದಿನದಲ್ಲಿ ಎಲ್ಲ ಸತ್ಯ ಗೊತ್ತಾಯ್ತು. ತಾನ್ ಯಾರಂತ ಗೊತ್ತಾಯ್ತು. ನಾನು ಸಿದ್ಧಾರ್ಥ ಅಲ್ಲ, ನಾನು ಬುದ್ಧ ಅಂತ ತಾನೇ ಹೇಳ್ದ. ನಾನು ಇಷ್ಟು ದಿನ ಸಿದ್ಧಾರ್ಥ ಆಗಿದ್ದೆ. ನಾನು ಸಿದ್ಧಾರ್ಥ ಅಲ್ಲ, ಇವತ್ತಿಂದ ನಾನು ಬುದ್ಧ ಅಂತ ಹೇಳ್ದ. ಅಂದ್ರೆ ಬುದ್ಧ ಅಂದ್ರೆ ಏನು? ಅವನಿಗೆ ಎಲ್ಲ ವಿಷಯ ತಿಳಿದಿದೆ ಅವನಿಗೆ. ತನ್ನ ಸ್ವರೂಪ ತಾನು ಅರ್ಥ ಮಾಡ್ಕೊಂಡ. ನಾವು ಯಾಕೆ ಮಾಡ್ತಿದ್ವಿ ಧ್ಯಾನ ಅಂದ್ರೆ, ಆ ಲಿಮಿಟೆಡ್ ಇಂದ ಅನ್‌ಲಿಮಿಟೆಡ್‌ಗೆ ಹೋಗ್ಬೇಕು. ಲಿಮಿಟೆಡ್ ಯಾವುದು? ದೇಹ, ಮನಸ್ಸು, ಬುದ್ಧಿಗೆ ಲಿಮಿಟೇಷನ್ ಇದೆ. ಬಟ್ ಆತ್ಮಕ್ಕೆ ಲಿಮಿಟೇಷನ್ ಇಲ್ಲ. ನೋಡಿ, ಅನ್‌ಲಿಮಿಟೆಡ್ ಬಿಟ್ಟಿದ್ದೀವಿ ನಾವು. ಯಾವುದು? ಸತ್ಯನ ಬಿಟ್ಟು ಅ ಅಸತ್ಯನ ಹಿಡ್ಕೊಂಡಿದ್ದೀವಿ. ನಿನ್ನ ಸ್ವಂತ ಸ್ವರೂಪ ನಿನಗೆ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ, ನಿನ್ನಲ್ಲಿ ಸಾಧನೆ ಕೊರತೆ ಇದೆ. ಇನ್ನೂ ಡಿಪೆಂಡ್ ಆಗ್ತಿದ್ಯಾ ಬೇರೆಯವ್ರ ಮೇಲೆ. ಧ್ಯಾನಕ್ಕೆ ಬಂದು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಯಾಕಂದ್ರೆ ನಮಗೆ ಕುಂತ್ಕಣಕ್ ಸೋಮಾರಿತನ. ಗಂಟೆಗಟ್ಲೆ ಸಾಧನೆ ಮಾಡಕ್ಕೆ ಬೇಜಾರು. ಯಾಕಂದ್ರೆ ಸೋಮಾರಿತನ ಇದೆ. ಆ ಸೋಮಾರಿತನ ಇದ್ದು ಏನ್ ಮಾಡ್ತೀವಿ? ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಎಲ್ಲ ನಮ್ಮಲ್ಲಿ ನಮ್ಮ ಆನಂದನೇ ಕಾಣಿಸಲ್ಲ ನಮ್ಗೆ. ನಮ್ಮ ಸ್ವರೂಪ ನಮಗೆ ಗೊತ್ತಾಗಲ್ಲ. ಯಾವಾಗ ನಾವು ಗಂಟೆಗಟ್ಲೆ ಸಾಧನೆ ಮಾಡ್ತೀವಿ, ದೇಹನ ಒಂದ್ ಕಡೆ ಕೂರಿಸ್ತೀವಿ, ಮನಸ್ಸನ್ನ ಕಟ್ಟಾಕ್ತೀವಿ, ಆವಾಗ ಗೊತ್ತಾಗುತ್ತೆ ಅಹಂ ಬ್ರಹ್ಮಾಸ್ಮಿ ಅಂತ. ಯಾವಾಗ ಎಲ್ಲೇ ತನಕ ಈ ದೇಹನ ಒಂದ್ ಕಡೆ ಕೂರ್ಸಲ್ವೋ, ಅಲ್ಲೇ ತನಕ ದೇಹಾಸ್ಮಿನೇ, ಅಲ್ಲೇ ತನಕ ಚನ್ನಬಸವನೇ. ತಿಳ್ಕೊಳ್ಳಿ ಮಾಸ್ಟರ್ಸ್. ಅಲ್ಲೇ ತನಕ ಕೃಷ್ಣಪ್ಪ ಸಾರೇ. ಕೃಷ್ಣಪ್ಪ ಸರ್ ಅಲ್ಲ. ಕೃಷ್ಣಪ್ಪ ಅಂತ ಹೆಸರಿದೆ ಅಷ್ಟೇ ಅವರಿಗೆ. ಅವ್ರೇನು ಆತ್ಮ ಪದಾರ್ಥ ಬ್ರಹ್ಮಾತ್ಮ ಅವರು. ಅಂದ್ರೆ ಬ್ರಹ್ಮಾತ್ಮ ಅಂತ ಅರ್ಥ ಆಗ ತನಕ ಸಾಧನೆ ಮಾಡ್ತಾನೆ ಇರ್ಬೇಕು. ಅದು ಅರ್ಥ ಆಗ್ಬೇಕು. ಏನಪ್ಪಾ ಸ್ಪಷ್ಟತೆ ಬರುತ್ತಂದ್ರೆ, ನಾನು ಶಾಶ್ವತವಾದವನು, ನನಗೆ ಸಾವಿಲ್ಲ ಅಂತ ಅರ್ಥ ಆಗುತ್ತೆ. ನನಗೆ ಯಾವ ರೋಗನೂ ಇಲ್ಲ ಅಂತ ಅರ್ಥ ಆಗುತ್ತೆ. ನನ್ನ ದೇಹಕ್ಕಿರ್ಬೋದು, ಮನಸ್ಸಿಗಿರ್ಬೋದು, ಮನಸ್ಸಲ್ಲಿ ಅಜ್ಞಾನ ಇರ್ಬೋದು. ದೇಹ ಮನಸ್ಸು ಅಲ್ಲ ನಾನು. ನಾನು ಸಪರೇಟ್ ನಾನು. ನಾನು ಆತ್ಮ ಪದಾರ್ಥ. ನಾನು ಸತ್ಯ ಯಾವತ್ತಿರ್ತಕ್ಕಂಥವನು. ಒಂದು ಕೆಲ್ಸಕ್ಕೋಸ್ಕರ ಏನೋ ಒಂದು ಅನುಭವಕ್ಕೋಸ್ಕರ ಬಂದಿದ್ದೀನಿ, ದೇಹದಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ. ನೋಡಿ, ಸ್ಪಷ್ಟ ಆಗುತ್ತೆ. ಸ್ಪಷ್ಟತೆ ಬೇಕು, ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ನಿನಗೆ ಬರುತ್ತೆ. ಆ ವಿಶ್ವಾಸ ಬರುತ್ತೆ. ನಾನೇನ್ ಹೇಳ್ತಿದ್ದೀನಿ ನಿಮಗೆ ಇನ್ಫಾರ್ಮೇಷನ್ ಅಷ್ಟೇ. ಇದು ನಂಬಿಕೆ ಕೊಡುತ್ತೆ ಅಷ್ಟೇ. ನನ್ನ ಅನುಭವ ನಿಮಗೆ ಹೇಳ್ತಿದ್ದೀನಿ. ನೀವು ಸಾಧನೆ ಮಾಡಿದಾಗ ನಿಮಗೆ ಅನುಭವ ಆಗುತ್ತೆ. ಏನಂತ ಅನುಭವ ಆಗುತ್ತೆ? ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅತೀತವಾದವನು, ಆತ್ಮ ಪದಾರ್ಥ, ಶಾಶ್ವತವಾದವನು. ಯಾವಾಗ ಆತ್ಮ ಅಂತ ಗೊತ್ತಾಗುತ್ತೆ? ಬ್ರಹ್ಮ ಅಂತ ಗೊತ್ತಾಗುತ್ತೆ. ಆತ್ಮವೇ ದೇವರು, ಜೀವವೇ ದೇವರು. ಹಾಗಾಗಿ ಎಲ್ಲರೂ ಏನ್ ಮಾಡ್ಬೇಕು ದಿನ ಅಂತಂದ್ರೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಕಲಿಬೇಕು. ಇವಾಗ ಮಗು ಇದೆ, ಮಗು ನಡಿಯಕ್ ಬಂದ್ರು ಕೂಡ ಮಗುನ್ ಕೈ ಹಿಡ್ಕೊಂಡು ಹೋದ್ರೆ ಏನೋ ಅರ್ಥ ಇರುತ್ತಾ? ಅದು ಏನ್ ಮಾಡುತ್ತೆ? ಕೈ ಬಿಡು ಅನ್ನುತ್ತೆ ಮಗು. ಯಾಕಂದ್ರೆ ತನಗೆ ನಡಿಬೇಕಂತ ಆಸೆ, ತಾನೇ ಓಡ್ಬೇಕಂತ ಆಸೆ, ತಾನೇ ಮೆಟ್ಲತ್ಬೇಕಂತ ಆಸೆ, ತಾನೇ ಬೇರೆ ಪ್ರಯತ್ನ ಮಾಡ್ಬೇಕಂತ ಆಸೆ. ನೋಡಿ.
ಅಂದ್ರೆ ಅಲ್ಲಿ ಪ್ರಾರಂಭ ಆಯ್ತು ಅದಕ್ಕೆ ಮಗುಗೆ. ಏನ್ ಪ್ರಾರಂಭ ಆಯ್ತು? ನಾನ್ ಸತ್ಯಕ್ಕೆ ಹೋಗ್ಬೇಕು. ಅಂದ್ರೆ ನನ್ ಕಾಲ್ ಮೇಲೆ ನಿಂತ್ಕೋಬೇಕು. ನನಗೆ ಅನುಭವಗಳು ಬರ್ತವೆ. ನಾವು ಮಗುನ ಕೈ ಗಟ್ಟಿ ಹಿಡ್ಕೊಂಡು ಕೂತ್ರೆ ಏನಾದ್ರೂ ಆಡೋದ್ ಕಲಿಯುತ್ತ ಮಗು. ಎಲ್ಲಾದ್ರೂ ಹೋಗೋದ್ ಕಲಿಯುತ್ತಾ? ಸ್ವಂತಾನೆ ಎಕ್ಸ್ಪೆರಿಮೆಂಟ್ ಮಾಡೋದ್ ಕಲಿಯುತ್ತಾ? ಯಾವಾಗ ಸ್ವಂತ ಆಡೋದ್ ಕಲಿಯುತ್ತೆ, ಎಕ್ಸ್ಪೆರಿಮೆಂಟ್ ಮಾಡೋದ್ ಕಲಿಯುತ್ತೆ, ಮಗು ಕಲಿತಾ ಹೋಗುತ್ತೆ. ಹಾಗಾಗಿ ನಾವು ಕೂಡ ಅಷ್ಟೇನೆ ಆ ಭಕ್ತಿಯಿಂದ ನಾವೇನ್ ಅನ್ಕೊಂಡಿದೀವಿ ಭಕ್ತಿ ಅಂತ ಪೂಜೆ ಮಾಡಿದ್ರೆ ಆ ರಾಮನ ಪೂಜೆ ಮಾಡಿದ್ರೆ, ಇನ್ಯಾರನ್ನೋ ಪೂಜೆ ಮಾಡಿದ್ರೆ, ಆ ಫೋಟೋಗೆ ಪೂಜೆ ಮಾಡಿದ್ರೆ ಭಕ್ತಿ ಅನ್ಕೊಂಡಿದ್ವಿ. ಅದಲ್ಲ ಭಕ್ತಿ. ಅಲ್ಲಿ ಏನಾಗ್ತಿದೆ, ನೀನ್ ಇನ್ನೂ ಡಿಪೆಂಡ್ ಆಗ್ತಿದ್ಯಾ. ನೀನು ಇನ್ನೂ ಕಲಿತಾ ಇಲ್ಲ. ನೀನು ಆ ಒಂದು ಪರಿಧಿಯಿಂದ ಹೊರಗ್ ಬರ್ತಾ ಇಲ್ಲ. ಆ ಬೌಂಡ್ರಿಯಿಂದ ಹೊರಗ್ ಬರ್ಬೇಕು. ಬೌಂಡ್ರಿಯಿಂದ ಹೊರಗ್ ಬಂದಾಗ ಎಷ್ಟೋ ಕಲಿತೀವಿ. ಲೆಕ್ಕ ಇಲ್ಲದಷ್ಟು ಕಲಿತೀವಿ. ಆ ಆ ಪಕ್ಷಿ ಆ ಮಗುನ್ನ ಆ ಗೂಡಲ್ಲೇ ಕಟ್ಟಾಕಿದ್ರೆ, ನೀನ್ ಹೋಗ್ಬೇಡ ಏನೋ ಆಗುತ್ತ ಅಂತ ಕಟ್ಟಾಕಿದ್ರೆ, ಆ ಪಕ್ಷಿ ಹಾರಲ್ಲ. ಹೊರಗಡೆ ಏನಿದೆ ಅಂತ ಗೊತ್ತಾಗಲ್ಲ. ನೋಡಿ ಆ ಪಕ್ಷಿ ಹಾರ್ತಿದ್ರೇನೆ ಚಂದ. ಗೂಡಲ್ಲಿದ್ರೆ ಏನಾರ ಚೆನ್ನಾಗಿರುತ್ತಾ? ಆರ್ದಷ್ಟು ಅದೆಲ್ಲ ಪ್ರಪಂಚ ನೋಡುತ್ತೆ. ಪ್ರಪಂಚ ನೋಡಿ ಆನಂದ ಪಡುತ್ತೆ. ಎಷ್ಟು ಕಲಿಯುತ್ತೋ ಹಾರಿ. ಆ ಇವಾಗ ಒಂದ್ ಜಾಗದಲ್ಲಿರುತ್ತೆ, ಇನ್ನೊಂದ್ ಜಾಗದಲ್ಲಿರುತ್ತೆ. ಒಂದು ನದಿಯಲ್ಲಿರುತ್ತೆ, ಇನ್ನೊಂದ್ ಟೈಮ್ ಇನ್ನೊಂದ್ ನದಿಯಲ್ಲಿರುತ್ತೆ. ಒಂದ್ ಗಿಡದಲ್ಲಿಂದ ಇನ್ನೊಂದ್ ಗಿಡಕ್ಕೆ ಹೋಗುತ್ತೆ. ನೋಡಿ ಪಕ್ಷಿ ಹಾರಿದ್ರೇನೆ ಚಂದ. ನಾವು ಕೂಡ ಏನಾಗ್ಬೇಕು, ಹೊರಗಡೆ ಹೋದ್ರೇನೆ ಚಂದ. ಏನಂದ್ರೆ ಹೊರಗಡೆ ಹೋದ್ರೆ ಯಾಕ್ ಚಂದ ಅಂದ್ರೆ ಅಷ್ಟು ಕಲಿತೀವಿ ನಾವು. ಅದೇ ಒಬ್ರ ಮೇಲೆ ಡಿಪೆಂಡ್ ಆಗಿ ಆ ಆ ರಾಮ ಅಂತ ಕುಂತ್ರೆ ಏನಾದ್ರೂ ಕಲಿಯಕ್ ಸಾಧ್ಯನಾ? ಶೋಭೆ ಬರೋದಿಲ್ಲ ಆತ್ಮಕ್ಕೆ. ಆತ್ಮಕ್ಕೆ ಯಾವಾಗ ಶೋಭೆ ಬರುತ್ತಂದ್ರೆ ಮಾಸ್ಟರ್ ಆದ್ರೇನೆ ಶೋಭೆ ಬರೋದು. ತಿಳ್ಕಳಿ. ಆನಂದ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಿನ್ ಜೊತೆ ನೀನು ಒಂದಾದಾಗ ಪ್ರಾರಂಭ ಆಗುತ್ತೆ. ಎಲ್ಲೇ ತನಕ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಆ ಇನ್ಯಾರೋ ನನಗೇನೋ ಕೊಡ್ತಾರೆ. ಅವ್ರನ್ನ ಪೂಜೆ ಮಾಡೋಣ, ಇವ್ರನ್ನ ಪೂಜೆ ಮಾಡೋಣ ಅಂತ ಹೋದ್ರೆ ನಿನಗೇನು ಶೋಭೆ ಬಂತು? ನಿನ್ನಲ್ಲಿ ಏನಾದ್ರೂ ಕಳೆ ಬಂತಾ? ಏನೂ ಇಲ್ಲ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೀಯ ಅಷ್ಟೇ. ಆ ಮಗುನ ಒಂದ್ ಹತ್ರ ಕೂರ್ಸಿದ್ರೆ, ಅಥವಾ ಪಕ್ಷಿನ ಒಂದು ಗೂಡಲ್ಲಿ ಕಟ್ಟಾಕಿದ್ರೆ, ಆ ಪಕ್ಷಿ, ಮಗು ಏನಾದ್ರೂ ಚೆನ್ನಾಗ್ ಕಾಣುತ್ತಾ? ಆ ಮಗು ಆಡ್ತಿದ್ರೇನೆ ಚಂದ. ಆ ನೀ ಪೂರ್ಣಾತ್ಮ ಏನ್ ಬಯಸುತ್ತೆ? ನೀನು ಕೂಡ ಪೂರ್ಣಾತ್ಮ ಆಗು ಅಂತ ಬಯಸುತ್ತೆ. ನಮ್ಮ ಮಕ್ಕಳೆಲ್ಲ ಏನಾಗ್ಬೇಕಂತ ಬಯಸ್ತೀವಿ ನಾವು? ದೊಡ್ಡವರಾಗ್ಬೇಕು ನಮ್ಮ ಮಕ್ಳು. ಅಲ್ಲೇ ಇರ್ಬಾರ್ದು. ದೊಡ್ಡವರಾಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು, ಅವ್ರು ಕೆಲಸ ಮಾಡಿ, ಅವ್ರ ಜೀವನ ಅವ್ರು ಮಾಡ್ಕೊಂಡ್ರೇನೆ ನೋಡಕ್ ಚಂದ ಪೇರೆಂಟ್ಸ್‌ಗೆ, ತಂದೆ-ತಾಯಿಗಳಿಗೆ. ಅದೇ ತರ ಆ ಪೂರ್ಣಾತ್ಮಕ್ ಕೂಡ ಆತ್ಮ ಇಲ್ಲಿಂದ ಸೃಷ್ಟಿಯಾಯ್ತು, ಪೂರ್ಣಾತ್ಮದಿಂದ ಸೃಷ್ಟಿಯಾಯ್ತು. ಆ ಪೂರ್ಣಾತ್ಮಕ್ ಏನ್ ಬಯಸುತ್ತೆ? ನೀನು ಕೂಡ ಪೂರ್ಣಾತ್ಮ ಆಗು. ಆ ಸೃಷ್ಟಿ ಅದೇ ಬಯಸ್ತಿದೆ ಪ್ರತಿಯೊಬ್ಬರಿಂದ ಕೂಡ. ನೀನು ಸತ್ಯದಲ್ಲಿ ಜೀವಿಸು. ಆ ನೀನು ಬ್ರಹ್ಮ ಅಂತ ಅರ್ಥ ಮಾಡ್ಕ. ನಿನಗೇ ಶೋಭೆ ಬರುತ್ತೆ ಅವಾಗ. ನಿನಗೆ ಆನಂದ ಸಿಗುತ್ತೆ. ಕಳ್ಕೊಂಡು ಹೋಗ್ಬಿಟ್ಟಿದ್ಯಾ ಇಷ್ಟು ದಿನ, ದುಃಖದಲ್ಲಿದೆಯಾ, ಇಷ್ಟು ದಿನ ಸಮಸ್ಯೆಲಿದೆಯಾ, ಇದೆಯಾ? ನೀನು ಯಾವಾಗ ಆ ಸತ್ಯದಲ್ಲಿ ಬದುಕ್ತೀಯಾ, ಆ ಭಕ್ತಿಯಿಂದ ಸತ್ಯಕ್ಕೆ ಹೋಗ್ತೀಯಾ, ಆವಾಗ ನಿನಗೆ ಆನಂದ ಪ್ರಾರಂಭ ಆಗುತ್ತೆ. ಕಲಿತೀಯ, ನೀನು ಎಷ್ಟು ಕಲಿತೀಯೋ ಲೆಕ್ಕ ಇಲ್ಲದಷ್ಟು ಕಲಿತೀಯ. ಅಂದ್ರೆ ನೀನು ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ದೆ ಒಬ್ರ ಮೇಲೆ ಡಿಪೆಂಡ್ ಆಗಿ. ಇವಾಗೇನಾದಿ? ಓಪನ್ ಆದಿ ಎಲ್ಲ ಕಡೆ. ಆ ಸೃಷ್ಟಿಗೆ ಸೃಷ್ಟಿ ಜೊತೆ ಒಂದಾದಿ. ಆ ಪ್ರಕ್ ಆ ಪ್ರಕೃತಿಯಲ್ಲಿ ಗಿಡ, ಮರ, ಪಕ್ಷಿಗಳೆಲ್ಲ ಆ ಸೃಷ್ಟಿ ಜೊತೆ ಒಂದಾಗಿದ್ದಾವೆ, ಸಪರೇಟ್ ಆಗಿಲ್ಲ. ಹಂಗಾಗಿ ಅವು ಎಲ್ಲ ವಿಷಯ ಗೊತ್ತು. ಮನುಷ್ಯಗೆ ಏನು ಗೊತ್ತಿಲ್ಲ. ಅವನು ಅವನತ್ರ ಒಂದು ಸತ್ಯ ಜೊತೆ ಒಂದಾಗ್ತಿಲ್ಲ ಅವನು. ತನ್ನ ಜೊತೆ ತಾನು ಒಂದಾಗ್ತಿಲ್ಲ. ತನ್ನ ಸ್ವರೂಪವನ್ನು ಬಿಟ್ಬಿಟ್ಟಿದ್ದಾನೆ ಅವನು, ದೂರ ಮಾಡ್ಕೊಂಡಿದ್ದಾನೆ. ಹಾಗಾಗಿ ನಾವು ಲಿಮಿಟೆಡ್ ಅನ್‌ಲಿಮಿಟೆಡ್‌ಗೆ ಬರಬೇಕು. ಭಕ್ತಿಯಿಂದ ಸತ್ಯದ ಕಡೆ ಬರಬೇಕು. ಒಬ್ಬ ಯಾರನ್ನೋ ಪೂಜೆ ಮಾಡೋದು, ಯಾರ ಮೇಲೋ ಡಿಪೆಂಡ್ ಆಗೋದು ಅಲ್ಲ. ಮಾಸ್ಟ್ರಿ. ಹಂಗಾಗಿ PSSM 18 ಸೂತ್ರದಲ್ಲಿ ವಿಗ್ರಹ ಪೂಜೆ ಬೇಕಾಗಿಲ್ಲ ನಿನಗೆ ಅಂತ ಹೇಳ್ತಾರೆ ಪತ್ರಿಜಿ ಅವರು. ಯಾಕೆ ಹೇಳ್ತಾರೆ? ನೀನು ಡಿಪೆಂಡ್ ಆಗ್ಬೇಡ ನೀನು. ಅದ್ರಲ್ಲಿ ಅರ್ಥ ಇಲ್ಲ. ನಿನಗೇನು ಸಿಗೋದಿಲ್ಲ ಅಲ್ಲಿಂದ. ಆ ವಿಗ್ರಹನ ಚೆನ್ನಾಗಿ ನೋಡ್ಕ ನೀನು. ಸ್ವಚ್ಛವಾಗಿಡು. ಆ ಫೋಟೋನ ಕ್ಲೀನ್ ಆಗಿಡು. ಮನೇಲಿ ಹಾಕು, ಫೋಟೋಗಳು ಇರ್ಬೇಕು. ಒಂದು ಇನ್ಸ್ಪಿರೇಷನ್. ಬಟ್ ಆ ಫೋಟೋಗೆ ಪೂಜೆ ಮಾಡಿದ್ರೆ ಏನ್ ಬಂತು ನಿನ್ಗೆ? ಅಮಾವಾಸ್ಯೆ ಬಂದ್ರೆ ಹೋಗೋದು, ಹುಣ್ಣಿಮೆ ಬಂದ್ರೆ ಹೋಗೋದು. ಆ ದೇವಸ್ಥಾನ, ಈ ದೇವಸ್ಥಾನ ಏನ್ ಸಿಗತ್ತೆ ನಿನಗೆ? ನಿನ್ನ ಸ್ವರೂಪದಿಂದ ನೀನು ದೂರ ಆಗ್ತಿದ್ದೀ ಇನ್ನು. ನೋಡಿ, ಯಾವುದು ಶಾಶ್ವತ ಅದನ್ನ ಬಿಟ್ಟು ಅಶಾಶ್ವತದನ್ನ ಹಿಡ್ಕೊಂಡ್ರೆ ಏನ್ ಸಿಗುತ್ತೆ? ಶಾಶ್ವತವಾದನ್ನ ಹಿಡ್ಕೊಂಡ್ರೆ ಶಾಶ್ವತವಾದ ಸತ್ಯ ಸಿಗುತ್ತೆ, ಆನಂದ ಸಿಗುತ್ತೆ. ಶಾಶ್ವತವಾದ ಸತ್ಯ ಏನು? ಅದೇ ಆನಂದ, ಬ್ರಹ್ಮಾನಂದ. ಯಾವಾಗ್ಲೂ ಇರ್ತಕ್ಕಂಥದ್ದು. ಆ ಒಂದು ಖುಷಿಗೆ ಆನಂದಕ್ಕೆ ಡಿಫರೆನ್ಸ್ ಇದೆ. ಒಂದು ಊಟ ಮಾಡಿದ್ರೆ ಖುಷಿ ಆಗುತ್ತೆ, ಆನಂದ ಆಗಲ್ಲ. ಸಂಗೀತ ಕೇಳಿದ್ರೆ ಖುಷಿ ಆಗುತ್ತೆ, ಆನಂದ ಆಗಲ್ಲ. ಇನ್ನೇನೋ ಪ್ರಾಪಂಚಿಕ ವಸ್ತು ಸಿಕ್ಕಾಗ ಖುಷಿ ಆಗುತ್ತೆ ಹೊರತು ಆನಂದ ಆಗಲ್ಲ. ಬಟ್ ಧ್ಯಾನ ಮಾಡಿದ್ರೆ ಆನಂದ ಸಿಗುತ್ತೆ.
ನಿನ್ನ ಸ್ವರೂಪ ನಿನಗೆ ಅರ್ಥ ಆಗುತ್ತೆ. ಹಾಗಾಗಿ ಸಾಧನೆ ಮಾಡ್ತಾ, 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 ಮಾಡ್ತಾ ನಾವೇನಾಗ್ತೀವಿ ಸತ್ಯದ ಜೊತೆ ಒಂದಾಗ್ತೀವಿ ಮಾಸ್ಟರ್ಸ್, ತಿಳ್ಕೊಳ್ಳಿ. ಅವಾಗೆ ನಮಗೆ ಶೋಭೆ ಬರುತ್ತೆ. ಅವಾಗ ಕಳೆ ಬರುತ್ತೆ. ಮುಖದಲ್ಲಿ ಯಾಕೆ ಕಳೆ ಬರುತ್ತೆ ಧ್ಯಾನಿಗೆ ಅಂತಂದ್ರೆ, ಅವನು ಆನಂದವಾಗಿ ಬದುಕ್ತಿರ್ತಾನೆ. ಆ ಮಗು ಹತ್ರ ಯಾಕೆ ಅಷ್ಟು ಆನಂದ ಇದೆ? ಆ ಪಕ್ಷಿ ನೋಡಿದ್ರೆ ಆನಂದ ಆಗುತ್ತೆ ನಮಗೆ. ಆ ಪಕ್ಷಿಯದ್ದು ಇಷ್ಟು ಕಳೆ ಇದೆ. ಆ ಪಕ್ಷಿ ನಡೆದಾಡಿದ್ರೇನೆ ಚಂದ. ನಮ್ಮ ಕಾವೇರಿ ಪಿರಮಿಡ್ ಹತ್ರ ಆ ನವಿಲುಗಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ. ನೋಡಕ್ಕೆ ಎಷ್ಟು ಚಂದ ನಾವು. ಯಾಕೆ? ಅದ್ರಲ್ಲಿ ಆತ್ಮಸ್ಥಿತಿಯಲ್ಲಿದಾವೆ ಅವು. ಬಟ್ ಮನುಷ್ಯ ಓಡಾಡ್ಲಿ, ನಡೆದಾಡ್ಲಿ ಏನಾದ್ರೂ ಚೆನ್ನಾಗ್ ಕಾಣುತ್ತಾ? ಒಬ್ಬ ಯೋಗಿ ಓಡಾಡ್ಲಿ, ನಡೀಲಿ ಎಷ್ಟ್ ಚೆನ್ನಾಗ್ ಕಾಣುತ್ತೆ. ಪತ್ರಿಸ ನಡ್ಕೊಂಬಂದ್ರೇನೆ ಎಂತ ಚಂದ ನೋಡಕ್ಕೆ. ನಡೆಯೋದೇ ನೋಡಕ್ ಚಂದ. ಇನ್ನು ಅವ್ರ ಹತ್ರ ಇರೋದು ಎಷ್ಟು ಚೆನ್ನಾಗಿರುತ್ತೆ ಇನ್ನು. ಯಾಕೆ? ಏನಿದೆ ಅಲ್ಲಿ? ಯಾಕಂದ್ರೆ ಆ ಬ್ರಹ್ಮಾಂಡ ಜೊತೆ ಒಂದಾಗಿದ್ದಾರೆ ಅವರೆಲ್ಲ. ಎಲ್ಲಿ ತನಕ ನಾವು ಬ್ರಹ್ಮಾಂಡ ಜೊತೆ ಒಂದಾಗಲ್ಲೋ ಅಷ್ಟೇ ಇರುತ್ತೆ ನಮ್ಮ ಪರಿಸ್ಥಿತಿ ಅಷ್ಟೇನೆ. ಅಂದ್ರೆ ನಮ್ಮ ಶಕ್ತಿ ಅಷ್ಟೇ ಲಿಮಿಟು. ದೇಹದಲ್ಲೇ ಇರ್ತೀವಿ ನಾವು. ಆ ಕ ಆ ಬ್ರಹ್ಮಾಂಡದಲ್ಲಿ 80% ಕಾಸ್ಮಿಕ್ ಎನರ್ಜಿ ಇದೆಯಂತೆ. ಬರೀ ಫುಡ್ಡಲ್ಲಿ 10%, ನಿದ್ದೆಯಲ್ಲಿ 10% ಸಿಗುತ್ತೆ. ಮಿಕ್ಕಿದ 80% ಆ ಕಾಸ್ಮಿಕ್ ವರ್ಲ್ಡಿಂದ ಸಿಗುತ್ತೆ. ಬ್ರಹ್ಮಾಂಡದಲ್ಲಿ ಸಿಗುತ್ತೆ. ಅದನ್ನ ಬಿಟ್ಬಿಟ್ಟಿದೀವಿ ನಾವು. 80% ಬಿಟ್ಟು 20% ಅಲ್ಲೇ ಓದಾಡ್ತಿದೀವಿ. ಅದು 20% ಕೂಡ ಸರಿಯಾಗಿ ಸಿಗ್ತಿಲ್ಲ. ಇನ್ನೆಲ್ಲಿ ಬರುತ್ತೆ ಕಳೆ? ಇನ್ನೆಲ್ಲಿ ಬರುತ್ತೆ ಆರೋಗ್ಯ? ಇನ್ನೆಲ್ಲಿ ಬರುತ್ತೆ ಮನಃಶಾಂತಿ? ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು? ಆ ಸತ್ಯ ಜೊತೆ ಒಂದಾಗ್ಬೇಕು. ಆ ನಿತ್ಯವಾದ ಆ ಒಂದು ವಸ್ತು ಏನಿದೆ ಅದ್ರ ಜೊತೆ ಒಂದಾಗ್ಬೇಕು. ಆತ್ಮ ಜೊತೆ ಒಂದಾಗ್ಬೇಕು. ನಿನ್ನ ಸ್ವರೂಪ ಅದು. ನೀನ್ ಕಳ್ಕೊಂಡಿದೆ. ನಿನ್ನ ಆಸ್ತಿ ಅದು. ಈ ಮನೆ ನಿಂದಲ್ಲ. ಇದ್ ಆ ನೀನೇನ್ ಪಡೆದಿದ್ಯಾ ಆ ಅಧಿಕಾರ ಅವು ನಿನ್ವಲ್ಲ ಅವು. ಅವು ಟೆಂಪರರಿ ಥಿಂಗ್ಸ್ ಅವೆಲ್ಲ. ಅದ್ ಇಟ್ಕೊಂಡಾಗ ಏನಾಗುತ್ತೆ? ನಿನಗೆ ಶೋಭೆನೇ ಇರಲ್ಲ, ಕಳೆನೇ ಇರೋದಿಲ್ಲ ನಿನ್ ಜೀವನದಲ್ಲಿ. ದುಃಖನೇ ತುಂಬಿರುತ್ತೆ ನಿನ್ ಜೀವನ. ತುಂಬಾ ದುಃಖ ತುಂಬಿರುತ್ತೆ. ಪೂಜೆ ಮಾಡ್ತೀಯ, ಮತ್ತೆ ಬೈತೀಯ. ಆ ದೇವ್ರನ್ನೇ ಬೈತೀಯ. ನನಗೆ ಯಾಕೆ ಹುಟ್ಟಿಸಿದ್ಯ ನನ್ನಂತ ಬೈತೀಯ. ನನಗೆ ಯಾಕೆ ಇಷ್ಟ್ ಕಷ್ಟ ಕೊಟ್ಟೆ ಅಂತ ಬೈತೀಯ. ಆ ಇಂಥ ಮಗ ಯಾಕೆ ಹುಟ್ಟಿದ? ಇಂಥ ಹೆಂಡ್ತಿ ಯಾಕೆ ಬಂತು? ಇಂಥ ಗಂಡ ಯಾಕೆ ಬಂದ? ಅದೇ ಧ್ಯಾನ ಮಾಡು, ಯಾರನ್ನೂ ಬೈಯೋದಿಲ್ಲ ನೀನು. ಸತ್ಯ ಜೊತೆ ಒಂದಾಗು, ಎಲ್ಲಾನು ಅಕ್ಸೆಪ್ಟ್ ಮಾಡ್ತೀಯ. ಓಹೋ! ಸೂಪರ್ ಆಗಿದೆ ಅಂತೀಯ ನೀನು. ನಾನು ಕಲಿಯಕ್ಕೋಸ್ಕರ ಇವೆಲ್ಲ ಇದ್ದಾವೆ. ನಾನು ಎಷ್ಟು ಕಲಿತಿದ್ದೀನೋ ಇವ್ರೇ ನನ್ ಭಗವಂತರು ಅಂತೀಯ ನೀನು. ಆ ಫೋಟೋನ ಬಿಡ್ತೀಯ, ಇವ್ರನ್ನೇ ಚೆನ್ನಾಗ್ ನೋಡ್ಕೊಂತೀಯ ನೀನು. ನಿನ್ ಮಕ್ಕಳನ್ನ ಚೆನ್ನಾಗ್ ನೋಡ್ಕೊಂತೀಯ. ಅಫ್‌ಕೋರ್ಸ್ ಅವ್ರು ತೊಂದ್ರೆ ಕೊಟ್ರು ಕೂಡ ನೋಡ್ಕೊಂತೀಯ. ಅಫ್‌ಕೋರ್ಸ್ ಅವರು ನಿನಗೆ ಅವ್ರ ಜೊತೆ ಜೀವ್ಸೋದ್ ಕಷ್ಟ ಅಂದ್ರೂ ಕೂಡ ಜೀವಿಸ್ತೀಯ. ಅದ್ಭುತವಾಗಿ ಜೀವಿಸ್ತೀಯ. ಯಾಕಂದ್ರೆ ನೀನು ಸತ್ಯ ಜೊತೆ ಒಂದಾದಿ, ನಿತ್ಯವಾದ ಒಂದು ವಸ್ತು ಜೊತೆ ಒಂದಾದಿ. ನನ್ನ ಎಕ್ಸ್‌ಪೀರಿಯನ್ಸ್‌ಗೋಸ್ಕರ ಇವರೆಲ್ಲ ಇದಾರೆ. ನನ್ನ ಧರ್ಮ ಇವ್ರು ನೋಡ್ಕೊಳ್ಳೇಬೇಕು. ಹೋದ್ ಜನ್ಮ ನಾನು ಅವ್ರಿಗೇನೋ ಹಾನಿ ಮಾಡಿದ್ದೀನಿ. ಅವ್ರನ್ನ ಸರಿ ನೋಡ್ಕೊಂಡಿಲ್ಲ. ಮತ್ತೆ ಅದಕ್ಕೆ ನಾನೇ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಜೊತೆ ಹುಟ್ಟಿದೀನಿ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ವಿಷಯ. ಫಸ್ಟ್ ಏನು ಪೂಜೆ ಮಾಡ್ಬೇಕಾದ್ರೆ ಬೈತಿದ್ಯ ಅವ್ರನ್ನ. ಧ್ಯಾನ ಮಾಡ್ಮೇಲೆ ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅವ್ರನ್ನ ಚೆನ್ನಾಗ್ ನೋಡ್ಕೊಂತಿದೀಯ. ಕರ್ಮ ಕಳ್ಕೊಂತಿದ್ಯ ನೀನು ಸತ್ಯ ಜೊತೆ ಒಂದಾದಾಗ. ಅದೇ ಆತ್ಮಜ್ಞಾನ. ಆತ್ಮಜ್ಞಾನದಲ್ಲಿ ಎಲ್ಲ ವಿಷಯ ಅರ್ಥ ಆಗುತ್ತೆ. ದೇಹ ಜ್ಞಾನದಲ್ಲಿ, ಮನಸ್ಸಿನ ಜ್ಞಾನದಲ್ಲಿ ಏನು ಅರ್ಥ ಆಗಲ್ಲ. ಆತ್ಮಜ್ಞಾನದಲ್ಲಿ ಎಲ್ಲ ವಿಷಯ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀನು ಲಿಮಿಟೆಡ್ ಇಂದ ಅನ್‌ಲಿಮಿಟೆಡ್‌ಗೆ ಹೋಗ್ತೀಯಾ? ಯಾವಾಗ ಸತ್ಯದ ಜೊತೆ ಒಂದಾಗ್ತಿ, ನಿತ್ಯವಾದ ಒಂದು ವಿಷಯ ನಡ್ಕೊಂಡಾಗ ಅನ್‌ಲಿಮಿಟೆಡ್ ಆಗುತ್ತೆ ನಿನ್ನ ಆ ಒಂದು ಜ್ಞಾನ. ಜ್ಞಾನಕ್ಕೆ ಲಿಮಿಟೇ ಇರೋದಿಲ್ಲ. ನೋಡಿ. ಅಂದ್ರೆ ನಿನ್ನ ಒಂದು ಜ್ಞಾನ ವಿಕಾಸ ಆಗ್ತಿದೆ. ಪ್ರಪ್ ಆ ಸಮಾಜದಲ್ಲಿ ಹೇಗೆ ಬದುಕ್ಬೇಕು ಗೊತ್ತಾಗುತ್ತೆ. ಸ ಸಂಸಾರದಲ್ಲಿ ಹೇಗೆ ಬದುಕ್ಬೇಕಂತ ಗೊತ್ತಾಗುತ್ತೆ. ಹೇಗೆ ಕಲ್ತು ಕೆಲಸ ಮಾಡ್ಬೇಕಂತ ಗೊತ್ತಾಗುತ್ತೆ. ಎಲ್ಲರ ಜೊತೆ ಬೆರೆತು ಆನಂದವಾಗಿರೋದು ಹೇಗಂತ ಗೊತ್ತಾಗುತ್ತೆ. ಯಾಕಂದ್ರೆ ನೀನು ಆ ಸತ್ಯದ ಜೊತೆ ಒಂದಾದೆ ನೀನು. ನಿತ್ಯವಾದ ಒಂದು ವಿಷಯದ ಜೊತೆ ಒಂದಾದೆ ನೀನು. ನಿತ್ಯವಾದ ವಿಷಯದ ಜೊತೆ ಒಂದಾಗಿ ನೀನೇ ಭಗವಂತ ಅಂತ ಗೊತ್ತಾಗುತ್ತೆ. ನನ್ನ ಒಂದು ಸೃಷ್ಟಿ ನಾನೇ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನನ್ನ ಮಾತೇ ನಾನು ಸೃಷ್ಟಿ ಮಾಡ್ಕೊಂತಿದ್ದೀನಿ. ನನ್ನ ಆಲೋಚನೆಗಳೇ ಸೃಷ್ಟಿ ಆಗ್ತಿದ್ದಾವೆ. ಇನ್ನೇನಿದೆ ಮತ್ತೆ ಬರೋದೇನ್ ಬೇಕಿಲ್ಲ. ಅದೇ ಮುಕ್ತಿ. ಆನಂದ ಸಿಕ್ತು ನಿನಗೆ. ದುಃಖದಿಂದ ದೂರ ಆದೆ ನೀನು. ಲಿಮಿಟೆಡ್ ಇಂದ ಅನ್‌ಲಿಮಿಟೆಡ್‌ಗೆ ಹೋಗ್ಬೇಕು ಯಾವಾಗ್ಲೂ. ಹಂಗಾಗಿ ನಾವೆಲ್ಲ PSSM ಬಂದಿದೀವಿ. PSSM ಏನ್ ಹೇಳ್ಕೊಡುತ್ತೆ? 18 ಸೂತ್ರಗಳು ಏನ್ ಹೇಳ್ಕೊಡುತ್ತೆ? ನೀನು ಲಿಮಿಟೆಡ್ ಅಲ್ಲ ಅನ್‌ಲಿಮಿಟೆಡ್ ಅಂತ ಹೇಳ್ಕೊಡುತ್ತೆ ನಿನಗೆ. ಇನ್ಫಾರ್ಮೇಷನ್ ಕೊಡುತ್ತೆ. ಸಾಧನೆ ಮಾಡೋದು ನಿನ್ ಕೈಯಲ್ಲಿದೆ ಮತ್ತೆ. ನೀನು ಆ ಸೂತ್ರಗಳು ಹಿಡ್ಕೊಂಡಾಗ, ಪದಗಳನ್ನ ಹಿಡ್ಕೊಂಡಾಗ ನೀನೇನಾಗ್ತೀಯ? ನೀನೇ ಭಗವಂತ ಆಗ್ತೀಯ. ಆ ಪಾದನ ಹಿಡ್ಕೊಂಡ್ರೆ ಏನಿಲ್ಲ ಮತ್ತೆ. ಪಾದ ಹಿಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬಗ್ಗಿದ್ರೆ ಸಿಗುತ್ತೆ ಪಾದ. ಕುಂತ್ಕೊಳ್ಳೋದು ದೊಡ್ಡ ವಿಷಯ. 10 ಗಂಟೆ ದೇಹನ ಒಂದ್ ಕಡೆ ಕೂರ್ಸೋದು ದೊಡ್ಡ ವಿಷಯ. ಮನ್ಸನ್ ಕಟ್ಟಾಕೋದು ದೊಡ್ಡ ವಿಷಯ. ದೊಡ್ಡ ಕೆಲಸ ಮಾಡದೆ ದೊಡ್ಡ ಜ್ಞಾನ ಸಿಗುತ್ತೆ. ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕದೇ ಸಿಗುತ್ತೆ ತಿಳ್ಕೊಳ್ಳಿ.
ನೀನು ದೊಡ್ಡ ಕೆಲಸ ಹಿಡಿಬೇಕು ಯಾವಾಗ್ಲೂ ಕೂಡ. ಏನು? ನಾನು ಬ್ರಹ್ಮ ಅಂತ ಅರ್ಥ ಮಾಡ್ಕೋಬೇಕು. ಓಹೋ! ಇಲ್ಲಿ ಆದಿಶಂಕರಾಚಾರ್ಯ ಹೇಳಿದ್ದಾರೆ. ಏನ್ ನೋಡೋಣ? ಹೇಳಿದಾರಲ್ಲ ಏನದು? ಕಣ್ಣು ಮುಚ್ಚಿ ಉಸಿರಾಟ ಗಮನಿಸು. ಗೊತ್ತಾಗುತ್ತೆ. ಗುರು ಇದಾನೆ ನಿನ್ ಜೊತೆ. ಅವಾಗ ಗೊತ್ತಾಗುತ್ತೆ. ದಿನ ದಿನ ಗೊತ್ತಾಗುತ್ತೆ. ಓಹೋ! ಈ ದೇಹ ಅಲ್ಲ. ಒಳಗೊಂದು ಏನೋ ಒಂದು ಆನಂದ ಇದೆ. ಫಸ್ಟಿಗೆ ಗೊತ್ತಾಗುತ್ತೆ. ಸ್ವಲ್ಪ ಸಮಾಧಾನ ಸಿಗುತ್ತೆ. ಏನದು? ಆನಂದ ಏನದು? ಸಮಾಧಾನ ಸಿಕ್ತಲ್ಲ. ಇಷ್ಟು ದಿನ ಸಿಗದಿರೋ ಒಂದು ವಸ್ತು ಸಿಕ್ತಲ್ಲ ನನಗೆ ಅಂತ ಪ್ರಾರಂಭ ಮಾಡ್ತೀಯ. ಮುಂದೋಗ್ತೀಯ. ಹೋಗ್ತಾ ನಿನ್ನ ಆರೋಗ್ಯ ಸರಿಯಾಗುತ್ತೆ. ಮನಸ್ಸು ಶಾಂತ ಆಗುತ್ತೆ. ಇದೆರಡು ಈ ಎರಡರಲ್ಲಿ ನಿಲ್ಲಲ್ಲ. ನೋಡೋಣ ಇನ್ನ ಮುಂದಂತ ಪ್ರಯತ್ನ ಮಾಡ್ತೀಯ ಇನ್ನು. ಮುಂದೋಗ್ತಾ ನಿನ್ನ ಆತ್ಮ ಪದಾರ್ಥ ಶಾಶ್ವತವಾದಂತ ಅನುಭವ ಗೊತ್ತಾಗುತ್ತೆ. ಅನುಭವಕ್ಕೆ ಬರುತ್ತೆ. ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಹಂಗೆ ಮುಂದೋದಾಗ ನಾನೇ ಭಗವಂತ ಅಂತ ಗೊತ್ತಾಗುತ್ತೆ. ಅವಾಗ ನಿಂತ್ಬಿಡುತ್ತೆ. ಎಲ್ಲ ಕೆಲಸ ನಿಂದು ಹೊರಗಡೆ ಸ್ಟಾಪ್ ಆಯ್ತು ಎಲ್ಲ. ಡಿಪೆಂಡೆನ್ಸಿ ಹೋಯ್ತು. ನಾನೇ ಭಗವಂತ ಅಂತ ಗೊತ್ತಾದ್ಮೇಲೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆ ಅನಿತ್ಯವಾದಂತ ಆ ಸಣ್ಣ ಕೆಲಸ ಬಿಟ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ ಬಿಟ್ಟು ಆ ಒಂದು ಭಕ್ತಿಯಿಂದ ಸತ್ಯಕ್ಕೆ ಬರಬೇಕು. ಭಕ್ತಿ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಫಸ್ಟ್. ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ಬಿಧೀಯತೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಭಗವದ್ಗೀತೆ. ಅದೇ ಹೇಳುತ್ತೆ. ವಚನ ಸಾಹಿತ್ಯ ಏನ್ ಹೇಳುತ್ತೆ? ನಿನ್ನ ದೀಪವನ್ನು ನೀನೇ ಬೆಳೆಸ್ಕೋಬೇಕಂತ ಹೇಳ್ತಾನೆ ಬಸವಣ್ಣ. ಆ ಬುದ್ಧ ಅಪ್ಪೋ ದೀಪವೋ ಅಂತ ಹೇಳ್ತಾನೆ. ಎಲ್ಲರೂ ಬರ್ಕಂತೀವಿ. ಗೋಡೆ ಮೇಲೆ ಬರ್ಕಂತೀವಿ. ಬುಕ್ಕಲ್ಲಿ ಓದ್ತೀವಿ ಮರಿತೀವಿ. ಯಾಕೆ ಮರಿತಿದೀವಿ? ಧ್ಯಾನ ಇಲ್ಲ. ಶ್ವಾಸದ ಮೇಲೆ ಗಮನ ಇಟ್ಟಿಲ್ಲ. ನಿನ್ನೊಳಗೆ ಗುರುನೇ ಇದ್ದಾನೆ. ಯಾವಾಗ್ಲೂ ಇದ್ದಾನೆ ಗುರು. ಆ ಗುರುನ ಬಿಟ್ಬಿಟ್ಟಿದೀಯ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದೀಯ ಮತ್ತೆ. ಒಂದ್ 100 ಶ್ವಾಸ ಗಮನಿಸಿದ್ರೆ ಎನ್‌ಲೈಟನ್ ಆಗ್ತಾನಂತೆ ಬುದ್ಧ ಹೇಳಿದ್ದಾನೆ. 100 ಶ್ವಾಸ ಕರೆಕ್ಟಾಗಿ ಗಮನಿಸು. ಒಂದು ಬಿಡದೆ ನಿನಗೆ ಜ್ಞಾನೋದಯ ಆಗುತ್ತಂತ ಬುದ್ಧ ಹೇಳಿದ್ದಾನೆ. ನೋಡಿ ಅಷ್ಟು ಅದ್ಭುತವಾದ ಶಕ್ತಿ ನಿನ್ನಲ್ಲಿದೆ ಮತ್ತೆ. ಬಿಟ್ಟೇನ್ ಮಾಡ್ತಿದ್ಯಾ? ಮತ್ತೆ ಮೇಲೆ ಡಿಪೆಂಡ್ ಆಗ್ತಿದೆ ಬೇರೆಯವ್ರ ಮೇಲೆ. ಸೊ ನಿನ್ನೊಳಗಡೆ ಎಲ್ಲ ಇದೆ. ಹೋಗ್ಬೇಕು. ನಿನ್ನೊಳಗೆ ಹೋಗ್ಬೇಕು. ನೀನು ಬರೀ ಬಾಹ್ಯದಲ್ಲಿದೆಯಾ, ಹೊರಗಡೆ ಇದೀಯ ನೀನು. ಥ್ಯಾಂಕ್ ಯು ಮಾಸ್ಟರ್ಸ್.